ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಈ ವ್ಲಾಗ್ ಬಂದು ಬುಧವಾರದ್ದು. ಇನ್ನು ನೈಟ್ ಕೂಡ ಅಷ್ಟೇ ಪಾತ್ರೆ ತೊಳೆದಿರಲಿಲ್ಲ, ಹಂಗೆ ಎತ್ತಿಟ್ಟಿದ್ದೆ. ಇನ್ನು ಅದಕ್ಕೋಸ್ಕರ ಬೆಳಗ್ಗೆ ಫಸ್ಟ್ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇನ್ನು ಬಿಸಿನೀರು ಕುಡಿದ್ಬಿಟ್ಟು ಇವಾಗ ಪಾತ್ರೆ ತೊಳಿತಾ ಇದ್ದೀನಿ. ಇನ್ನು ಟೀ ಏನು ಮಾಡಿರಲಿಲ್ಲ. ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಅಷ್ಟರಲ್ಲಿ ತರಕಾರಿ ಸೊಪ್ಪು ಎಲ್ಲ ಮಾರ್ಕೊಂಡು ಬರ್ತಾ ಇರ್ತಾರೆ ಬೆಳಗ್ಗೆನೆ. ಇನ್ನು ಹೇಳ್ಬೇಕಂದ್ರೆ ನಮ್ಮ ಊರಲ್ಲೇ ನೀರಿನ ಪ್ರಾಬ್ಲಮ್ ಆಗಿದೆ. ಮತ್ತು ಮೋಟ್ರೆಲ್ಲ ಪೈಪು ಒಡೆದೋಗಿದೆ ಅಂತ ಹೇಳ್ಬಿಟ್ಟು 2 ದಿನದಿಂದ ನೀರೇ ಬಿಟ್ಟಿಲ್ಲ ನಮಗೆ. ತುಂಬ ಕಷ್ಟ ಆಗ್ತಾಯಿದೆ ನಿಜವಾಗ್ಲೂ. ಹಳ್ಳಿ ಕಡೆ ಒಂದೊಂದು ಸತಿ ಮೋಟ್ರು ಸುಟ್ಟೋಗೋದು, ಇಲ್ಲ ಪೈಪ್ ಒಡೆದೋಗೋದು, ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ. ಒಂದು ದಿನ ನೀರು ಬಿಟ್ಟಿಲ್ಲ ಅಂತಂದರೆ ತುಂಬ ಸಮಸ್ಯೆ ಆಗ್ತಾ ಇರುತ್ತೆ. ಇನ್ನು ನಮ್ಮ ಪೂಜೆ ಕೂಡ ಬಂದ್ಲು, ಅಕ್ಕ ಪಾತ್ರೆ ತೊಳೆಯೋಕೆ ಒಂದು ತೊಟ್ಟು ನೀರು ಕೂಡ ಇಲ್ಲಕ್ಕ, ಒಂದು ಕೂಡ ನೀರು ಕೊಡು ಅಂತೇಳಿ. ಇನ್ನು ತೊಟ್ಟೆಯಲ್ಲಿದ್ದು ಒಂದು ಸ್ವಲ್ಪ ಸರಿ ತುಂಬ್ಕೊಂಡು ಹೋಗಂತೇಳ್ಬಿಟ್ಟು ಇನ್ನು ತುಂಬಿಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದಾಳೆ. ನಿಜ ಅಷ್ಟೇ, ನೀರಿಲ್ಲ ಅಂತಂದರೆ ಏನು ಕೆಲಸನೇ ನಡೆಯೋದಿಲ್ಲ ಹೇಳ್ಬೇಕಂದ್ರೆ. ಇನ್ನು ಅದಕ್ಕೋಸ್ಕರ ಸ್ವಲ್ಪ ಪಾತ್ರೆ ಇದ್ವು, ಫಸ್ಟ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಹೇಳಿ ಪಾತ್ರೆ ತೊಳಿತಾ ಇದ್ದೀನಿ. ಇನ್ನು ಗೊತ್ತಿಲ್ಲ, ಬೆಳಗ್ಗೆನೇ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್. ಟೈಮ್ ಕೂಡ ಜಾಸ್ತಿ ಆಗಿರಲಿಲ್ಲ, ಒಂದು 7:30 ಅನಿಸುತ್ತೆ ಅಷ್ಟೇ. ಫಸ್ಟ್ಗೆ ಮೋಡ ಥರ ಆಗಿತ್ತು, ಆಮೇಲೆ ಎಷ್ಟು ಚುರುಕಾಗಿ ಬಿಸಿಲು ಬಂತು ಗೊತ್ತಾ. ಅಪ್ಪ ಏನು ಇಷ್ಟು ಬಿಸಿಲಿದೆ ಇವತ್ತು, ಪಕ್ಕ ಮಳೆ ಬಂದೇ ಬರುತ್ತೆ ಅನ್ನೋ ಅಷ್ಟು ಇದಾಗ್ಬಿಟ್ಟಿತ್ತು. ಮತ್ತು ಗಾಳಿ ಕೂಡ ಬೀಸ್ತಾ ಇರಲಿಲ್ಲ, ಲೈಟಾಗಿ ಗಾಳಿ ಬೀಸ್ತಾ ಇತ್ತು, ಜಾಸ್ತಿ ಕೂಡ ಬೀಸ್ತಾ ಇರಲಿಲ್ಲ. ಇವಾಗೆ ಬರುತ್ತೇನೋ ಮಳೆ ಅನ್ನೋಷ್ಟು ಇದಾಗ್ಬಿಟ್ಟಿತ್ತು. ಆಮೇಲೆ ಸಖತ್ತಾಗಿ ಬಿಸಿಲು ಬಂದುಬಿಡ್ತು. ಹಿಂಗೇನೆ ಇನ್ನು ನೀರಿನ ಸಮಸ್ಯೆ ಅಂತೂ ಬಗೆಹರಿಯೋದೇ ಇಲ್ಲ. ಇನ್ನು ಈ ಊರು ಬಂದು ತುಂಬ ದೊಡ್ಡ ಫ್ರೆಂಡ್ಸ್. ಈ ಊರು ಒಂದು ದಿನ ನೀರಿಲ್ಲ ಅಂತಂದರೆ ಭಾಳ ಕಷ್ಟ. ಇನ್ನು ಮತ್ತೆ ಪೈಪೆಲ್ಲ ರೆಡಿ ಮಾಡಿ, ಇಲ್ಲ ಮೋಟ್ರ್ ಸುಟ್ಟೋಗಿದ್ರೆ ಮೋಟ್ರೆಲ್ಲ ರೆಡಿ ಮಾಡಿ ಆ ಏರಿಯಾಗೆ ಈ ಏರಿಯಾಗೆ ಎಲ್ಲದಕ್ಕೂ ನೀರು ಬಿಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತಪ್ಪ ಅನ್ನಂಗೆ ಆಗ್ಬಿಡುತ್ತೆ. ಇನ್ನು ಏರಿಯಾಗೂ ಕೂಡ ನೀರು ಬಿಟ್ಕೊಂಡು ಬರ್ತಾ ಇರ್ತಾರೆ. ಇನ್ನು ನಮ್ಮ ಏರಿಯಾಗೆ ಬರೋಷ್ಟೊತ್ತಿಗೆ ಇನ್ನು ಸಾಯಂಕಾಲನೇ ಆಗುತ್ತೆ ಅಂತ ಹೇಳಿ ಇನ್ನು ಬರೋ ನೀರೆಲ್ಲನೂ ಖಾಲಿ ಮಾಡಿಕೊಂಡು ಇರೋಣ. ಆಮೇಲೆ ಬಂದ ತಕ್ಷಣವೇ ಎಲ್ಲ ಹಿಡ್ದಾಕೋಣ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಖಾಲಿ ಮಾಡ್ತಾಯಿದ್ದೀನಿ. ಇನ್ನು ನಾನು ಬಂದು ಬೆಳಗ್ಗೆನೇ ಹೇಳ್ತಾಯಿದ್ರು, 1, 2 ಕಡೆ 3 ಕಡೆ ಬಿಟ್ಟಿದ್ರು, ರೆಡಿ ಮಾಡಿದ್ದಾರೆ ಪೈಪು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರಲ್ಲ. ಮತ್ತು ಮೆಂಬರ್ಗಳೆಲ್ಲ ಹೋಗಿ ಕೇಳ್ತಾ ಇರ್ತಾರೆ, ಇಲ್ಲ ಇವತ್ತು ಬರುತ್ತೆ, ಸಾಯಂಕಾಲ ಬರುತ್ತೆ, ಇಲ್ಲ ಮಧ್ಯಾಹ್ನ ಅಷ್ಟೊತ್ತಿಗೆ ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಅವಾಗ ಗೊತ್ತಾಗುತ್ತೆ. ಸರಿ ಬಿಡಿ. ತೊಟ್ಟಿಯಲ್ಲಂತೂ ನೀರೇ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಬಂದು ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಇಲ್ಲ ಅನ್ನೋದಕ್ಕೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಏನೋ ಕೊಡ ತೊಗೊಂಡು ಬರ್ತಾ ಇರ್ತಾರೆ. ನನಗಂತೂ ವಾಪಸ್ ಕಳ್ಸೋಕ್ಕೆ ಮನಸ್ಸೇ ಬರೋಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಇನ್ನು ನಮ್ಮ ಅತ್ತಿಗೆ ಇದ್ರಂತೂ ತುಂಬಿಸ್ಕೊಡಲ್ಲ, ನಮಗೆ ನೀರು ಬೇಕು ಹಂಗೆ ಹಿಂಗೆ ಅಂತಿರ್ತಾರೆ. ನಾನು ಆ ಥರ ಅಲ್ಲ, ಬಿಡತ್ಲಾಗೆಲ್ಲ ಒಂದು ಕೊಡ ತುಂಬ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ನಾನು. ಇನ್ನು ತುಂಬ್ಕೊಂಡು ಹೋಗ್ತಾ ಇರ್ತಾರೆ, ಬಿಡು ಅಂತ ಹೇಳ್ಬಿಟ್ಟು ಇನ್ನು ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಇನ್ನು ಸಂಪಲ್ಲಿ ಅಷ್ಟೇ ಸ್ವಲ್ಪ ಇದು ಅಷ್ಟೇ ನೀರು. ಇನ್ನು ತೊಟ್ಟಿ ತೊಳೆದ್ಬಿಟ್ಟು ಬಿಡೋಣ, ಅದರಲ್ಲಿರೋ ನೀರು ಆಮೇಲೆ ನಲ್ಲಿಗೆ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಕರೆಂಟೇ ಇರಲಿಲ್ಲ ಟೈಮ್ ಸರಿಯಾಗಿ. ಇನ್ನು ಫುಲ್ಲು ಬಂತು ನೀರು ಇವತ್ತು. ಸದ್ಯ ತೊಟ್ಟೆಲ್ಲ ತೊಳೆದ್ಬಿಟ್ಟು ಎಲ್ಲ ನೀರೆಲ್ಲ ಫುಲ್ ಮಾಡಿಕೊಂಡೆ. ಹಾಗೆ ಇರುತ್ತೆ ಒಂದೊಂದು ಸತಿ ಹಳ್ಳಿಯಲ್ಲಿ, ಏನೂ ಮಾಡೋದಕ್ಕಾಗೋದಿಲ್ಲ. ಇನ್ನು ಒಂದೊಂದು ಸತಿ ಅಂತ ಹಬ್ಬಗಳ ಟೈಮ್ ಸರಿಯಾಗಿ ಏನಾದರೂ ಒಂದು ನೀರಿನ ವ್ಯವಸ್ಥೆ ಸರಿ ಇರೋದಿಲ್ಲ ಹೇಳ್ಬೇಕಂದ್ರೆ. ಇನ್ನು ಹಬ್ಬದ ಟೈಮಲ್ಲಂತೂ ಇನ್ನು ಹೇಳೋದಕ್ಕೆ ಆಗೋದಿಲ್ಲ, ಎಷ್ಟು ಪರದಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಪರದಾಡಬೇಕು. ಇನ್ನು ನಾನು ಹೋದ್ಸತಿ ಅಂದರೆ 1-2 ತಿಂಗಳಾಗಿತ್ತು ಅನಿಸುತ್ತೆ, 1 ತಿಂಗಳು 2 ತಿಂಗಳಾಗಿರ್ಬೋದು. ಆಗಂಗೆ ಒಂದು ಸತಿ ತುಂಬ ಪ್ರಾಬ್ಲಮ್ ಆಗಿಟ್ಟಿತ್ತು ನೀರಿಂದು. ಇನ್ನು ಊರ ಮುಂದೆ ಹೋಗ್ಬಿಟ್ಟು ಕೊಡಗಳೆಲ್ಲ ತೊಗೊಂಡು ನೀರು ಹೊತ್ಕೊಂಡ್ಬಂದಿದ್ವಿ, ಆ ವಿಡಿಯೋ ಕೂಡ ಹಾಕಿದ್ದೀನಿ. ಒಂದು ಸತಿ ಈ ಥರ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿಬಿಟ್ಟು. ಈ ಸತಿ ಕೂಡ ಅದೇ ಥರ ಆಗಿದ್ದು. ಬಟ್ ನಾವು ಹೋಗಲಿಲ್ಲ ನೀರಿಗೆ. ಸದ್ಯ ತುಂಬ ದಿನ ಆಗಲಿಲ್ಲ, 1-2 ದಿನ ಬಿಟ್ಟಿರಲಿಲ್ಲ ಅಷ್ಟೇ. ಆದರೂ ನೀರಿತ್ತಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಜಾಸ್ತಿ ವೇಸ್ಟ್ ಮಾಡ್ದಿದ್ದಂಗೆ ಎಷ್ಟು ಬೇಕಷ್ಟು ಮಿತವಾಗಿ ಬಳಸ್ಕೊಂಡು ಇನ್ನು ಬಟ್ಟೆ ಗಿಟ್ಟೆ ಏನು ಹೋಗ್ದಿಲ್ಲ ಫ್ರೆಂಡ್ಸ್ ಹೇಳ್ಬೇಕಂದ್ರೆ. ಫಸ್ಟ್ ನೀರೆಲ್ಲ ಬಂದಮೇಲೆ ಆಮೇಲೆ ಬಟ್ಟೆ ಒಗೆಣ ಬಿಟ್ಟು ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ಇನ್ನು ಸುಮ್ಮನೆ ಆಗ್ತಿದ್ವಿ. ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ಸ್ಟವ್ ಎಲ್ಲ ತೊಳಿತಾ ಇದ್ದೀನಿ. ನಾನು ನೆನ್ನೆ ಮಂಗಳವಾರ ಅಂತೇಳ್ಬಿಟ್ಟು ಸ್ಟವ್ ತೊಳೆದಿರಲಿಲ್ಲ. ಇನ್ನು ನಾನು ಮಂಗಳವಾರ ಶುಕ್ರವಾರ ಸುಮ್ಮನೆ ಬಟ್ಟೆ ತೊಗೊಂಡು ಒರೆಸ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ನಾನು ಸೋಪು ಇಲ್ಲ ವಿಮ್ ಜೆಲ್ ಹಾಕ್ಬಿಟ್ಟು ಉಜ್ಜಲ್ಲ ಸ್ಟವ್ನ, ಸುಮ್ಮನೆ ಹಿಂಗೆ ಒರೆಸ್ಕೊಂಬರ್ತಿರ್ತೀನಿ ಅಷ್ಟೇ. ಇನ್ನು ಸ್ಟವ್ ಕೂಡ ತೊಳೆದಿರಲಿಲ್ಲ ಫ್ರೆಂಡ್ಸ್ ಹೇಳ್ಬೇಕಂದ್ರೆ. ನನಗೆ ಇದೆಲ್ಲ ಸೆಟ್ ಆಗೋವರೆಗೂ ಯಾವುದ್ರ ಮೇಲೆ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಹೇಳ್ಬೇಕಂದ್ರೆ. ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದ್ದೆ. ಪಾಪ ಆ ಕಡೆ ಸೈಡ್ದಂತೂ ಫುಲ್ಲು ಕಪ್ಪಾಗಿಬಿಟ್ಟಿತ್ತು. ಟೀ ಎಲ್ಲ ಇದಾಗಿ ಮತ್ತು ಉಕ್ಕು ಬಂದು ಸ್ವಲ್ಪ ಅನ್ನ ಎಲ್ಲ ಉಕ್ಕು ಬಂದು ಆ ಥರ ಎಲ್ಲ ಆಗಿಬಿಟ್ಟಿತ್ತು. ಇನ್ನು ಸರಿ ಬಿಡೋದು ಸುಮ್ಮನೆ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ಎಲ್ಲ ಬೆಳಗ್ಗೆನೇ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಎಲ್ಲ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಎದ್ಬಿಟ್ಟು ಅದೇ ಸ್ಟವ್ ಮೇಲೇ ಇನ್ನು ಬಿಸಿನೀರು ಕಾಯಿಸ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಕುಡಿದಿದ್ದೆ. ಅಷ್ಟು ಬಿಟ್ಟರೆ ಇನ್ನು ನಾನು ಅದನ್ನು ಒರೆಸೋಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಪಾತ್ರೆ ಎಲ್ಲ ಆದವಲ್ಲ, ಫಸ್ಟ್ ಇದು ಕೆಲಸ ಮುಗಿಸೋಣ ಅಂತೇಳ್ಬಿಟ್ಟು ಇನ್ನು ಒರೆಸ್ತಾ ಇದ್ದೀನಿ. ಏನಪ್ಪ ನಿಜ ಕೆಳಗೆ ಕೂತ್ಕೊಂಡು ಅಡುಗೆ ಮಾಡೋದು, ಕೆಲಸ ಮಾಡೋದಂದರೆ ಒಂಥರ ಇಂಟ್ರೆಸ್ಟ್ ಬರ್ತಾಯಿದೆ.
ಕುತ್ಕೊಳ್ಳೋದು ಎದ್ದೇಳೋದು ಥರ ಮಾಡ್ತಾಯಿದ್ರೆ ನಮಗೂ ಕೂಡ ಒಂಥರ ಏನು ಜಾಸ್ತಿ ಸೊಂಟ ಇಟ್ಕೊಳ್ಳೋದು ಮತ್ತು ಕೂತ್ಕೊಳ್ಳೋದಕ್ಕಾಗೋದಿಲ್ಲಪ್ಪ ಎದ್ದೇಳೋದಕ್ಕಾಗೋದಿಲ್ಲಪ್ಪ ಅಂತ ಆ ಥರ ಮೈನೋವೆಲ್ಲ ಏನು ಬರೋದಿಲ್ಲ. ಇನ್ನು ಆರಾಮಾಗಿ ಕುತ್ಕೊಳ್ಳೋದು ಮಾಡಿದ್ರೆ ನಮಗೆ ಕೂಡ ಇನ್ನು ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ಕುತ್ಕೋಬೇಕು, ಎದ್ದೇಳಬೇಕು. ಇನ್ನು ಇದೇ ಥರನೇ ಇರಲಿ, ಚೆನ್ನಾಗಿದೆ ಅಂತೇಳ್ಬಿಟ್ಟು ನಾನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಸ್ಟವ್ ಮಾತ್ರ ಚೇಂಜ್ ಮಾಡಲ್ಲ, ಅದು ಅಲ್ಲೇ ಇರುತ್ತೆ ಅಷ್ಟೇ. ಇನ್ನು ಸ್ಟವೆಲ್ಲ ತೊಳೆದ್ಬಿಟ್ಟು ಇನ್ನು ಸ್ವಲ್ಪ ಅಲ್ಲೆಲ್ಲ ನೆಲ ಹಂಗೆ ಒರೆಸ್ಕೊಂಡೆ ನೀಟಾಗಿ ಬಟ್ಟೆಯಲ್ಲೇ. ಹೆಂಗಿದ್ರು ಕೂಡ ಸ್ಟವ್ ಒರೆಸ್ಬೇಕಾದ್ರೆ ಸ್ವಲ್ಪ ನೀರೆಲ್ಲ ಚೆಲ್ಲಿರುತ್ತಲ್ಲ, ಇನ್ನು ಬಟ್ಟೆ ತೊಗೊಂಡ್ಬಿಟ್ಟು ಹಂಗೆ ಒರೆಸ್ಕೊಂಡೆ ನೀಟಾಗಿ. ಇಷ್ಟ ಫ್ರೆಂಡ್ಸು, ನಿಜವಾಗ್ಲೂ ಒಂಥರ ಖುಷಿ ಆಗ್ತಾಯಿದೆ ನನಗಂತೂ. ಸಾಕು, ಸಿಂಪಲಾಗಿದೆ, ಏನು ಕೂಡ ಜಾಸ್ತಿ ಇಟ್ಕೊಳ್ಳೋ ಇದೇ ಇಲ್ಲ. ಇನ್ನು ಮಲ್ಗೋಕ್ಕೂ ಕೂಡ ಜಾಗ ಚೆನ್ನಾಗಿ ಆಗ್ತಾಯಿದೆ, ಪರವಾಗಿಲ್ಲ. ಇಷ್ಟಿದ್ರೆ ಸಾಕು, ಇನ್ನೇನು ಬೇಕು ಹೇಳಿ. ಇರೋದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇನ್ನು ನೀಟಾಗಿ ಇಟ್ಕೊಂಡು ಹೆಂಗೋ ಜೀವನ ಸಾಗಿಸ್ಕೊಂಡು ಹೋಗೋಣ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನೋಡೋಣ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಇನ್ನು ಎಲ್ಲ ಪಾತ್ರೆ ಎಲ್ಲ ಸ್ವಲ್ಪ ನೀಟಾಗಿ ಗೊಬ್ಬರ ಹಾಕ್ಬಿಟ್ಟು ಟೀಗೆ ಇಟ್ಟಿದ್ದೀನಿ. ಟೀ ಕುಡಿಬೇಕಲ್ಲ ಸ್ವಲ್ಪ ಅಂತೇಳಿ ಆ ಕಡೆ ಬಿಸಿನೀರು ಕಾಯಿಸಿದ್ದು ಹಂಗೆ ಇತ್ತು, ಅದನ್ನು ಇಟ್ಟೆ ಸ್ವಲ್ಪ. ಆಮೇಲೆ ಫಸ್ಟ್ ಅನ್ನಕ್ಕೆ ಇಡೋಣ. ಇನ್ನು ಗುಂಡೆ ಎದ್ದಿರಲಿಲ್ಲ, ಎದ್ಬಿಟ್ರಂತೂ ಫಸ್ಟ್ ಅವ್ನು ಊಟ ಕೇಳ್ತಾ ಇರ್ತಾನೆ. ಅದಕ್ಕೋಸ್ಕರ ಇನ್ನು ಮೊಳಕೆ ಬಂದಿರಲಿಲ್ಲ, ಹುಳ್ಳಿಕಾಳೆಲ್ಲ ಬಸ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೆ. ನೋಡೋಣ ಅಂದರೆ ಇನ್ನು ಸುಮಾರು ಬಂದಿತ್ತು, ಜಾಸ್ತಿ ಬಂದಿರಲಿಲ್ಲ. ಏನಾದರೂ ನಾಳೆ ನಾಡಿದ್ದು ಚೆನ್ನಾಗಿ ಬರ್ತವೆ ಏನೋ ಗೊತ್ತಿಲ್ಲ. ಇನ್ನು ನಮ್ಮ ಬೆಕ್ಕಿನ ಮರಿಗಳಂತೂ ಯಪ್ಪ ಸುಮ್ಮನೆ ಬರ್ತಾನೆ ಇರ್ತವೆ. ನನಗಂತೂ ಭಯ. ಇನ್ನು ಸ್ಟವ್ ಹಚ್ಬಿಟ್ರಂತೂ ಇನ್ನು ಸ್ಟವ್ ಹತ್ರ ಎಲ್ಲಿ ಬರ್ತಾವಪ್ಪ, ಎಲ್ಲಿ ಮತ್ತು ಬೇಗನೆ ಅದು ಕೂದಲೆಲ್ಲ ಇದಾಗ್ಬಿಡುತ್ತಲ್ಲ, ಹಂಗೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು ನೋಡಿಕೊಂಡೇ ಇರ್ತೀನಿ ಜಾಸ್ತಿ ಅವನ್ನ. ಇನ್ನು ಕುತ್ಕೊಂಡ್ರೆ ಸಾಕು, ನಿಂತ್ಕೊಂಡ್ರೆ ಸಾಕು, ಕಾಲಕ್ಕೆ ಬರ್ತಾ ಇರ್ತವೆ. ಇನ್ನು ಹೊರಗಡೆನೇ ಜಾಸ್ತಿ. ಅದು ಇನ್ನೊಂದು ರೂಮ್ ಇದೆ ಅಲ್ವ, ಅಡುಗೆ ಮನೆ, ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಅವನ್ನ. ಅಂದರೆ ಚಿಕ್ಕಮ್ಮರು ಬರೋವರೆಗೂ ಅದು ನಿಮ್ಮದೇ ಮನೆ, ಆರಾಮಾಗಿ ಆಟಾಡ್ಕೊಂಡು ಕುಂಡಾಡ್ಕೊಂಡು ಆರಾಮ್ಸೆ ಟೈಮ್ ಇದು ಮಾಡಿ ಅಂತೇಳ್ಬಿಟ್ಟು ಅದನ್ನು ಬಿಟ್ಕೊಟ್ಬಿಟ್ಟಿದ್ದೀವಿ ನಾವು ಬೆಕ್ಕಿನ ಮರಿಗೆ ಅಂತೇಳ್ಬಿಟ್ಟು. ಪಾಪ ಇನ್ನು ಚಿಕ್ಕ ಮರಿ ಸುಮ್ಮನೆ ಬಿಡ್ತಾನೆ ಇಲ್ಲ ಫ್ರೆಂಡ್ಸ್. ಎಲ್ಲರೂ ಕೂಡ ನಮಗೆ ಫಸ್ಟ್ ಕೊಡ್ತೀರಲ್ಲ ಅಂತೇಳ್ಬಿಟ್ಟು ಬರ್ತಾನೆ ಇರ್ತಾರೆ. ಆದರೂ ಕೂಡ ಬೆಕ್ಕು ನಾಯಿ ಅಂತಂದರೆ ನಾವು ಜಾಸ್ತಿ ಪ್ರೀತಿಯಿಂದ ನೋಡ್ಕೊತ ಇರ್ತೀವಿ. ಎಷ್ಟು ಪ್ರೀತಿಯಿಂದ ನೋಡ್ಕೊತಿತ್ತು ಅಷ್ಟೇ ನಾವು ಕೇರ್ಫುಲ್ಲಾಗಿರ್ಬೇಕಂತಲೇ ಹೇಳ್ತೀನಿ. ಆರೋಗ್ಯದ ವಿಷಯದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ಬೆಕ್ಕಿನ ಮರಿದು ಕೂದಲು ಬರೋದು ಮತ್ತು ನಾಯಿ ಮರಿದೆಲ್ಲ ಸ್ವಲ್ಪ ಕೂದಲು ಬರೋದು ಬರ್ತಾನೆ ಇರುತ್ತೆ. ಅದಕ್ಕೆ ಸ್ವಲ್ಪ ಈ ಥರ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ನೋಡಿಕೊಂಡು. ಇವು ಚಿಕ್ಕ ಮರಿಯೆಲ್ಲ ಎಷ್ಟು ಇದು ಮಾಡಿದ್ರು ಕೂಡ ಹೋಗೋದೇ ಇಲ್ಲ. ಇನ್ನು ಏನು ಮಾಡೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಇನ್ನು ನಮ್ಮ ಹುಷಾರಲ್ಲಿ ನಾವು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ನಾನು ಅಷ್ಟೇ ಜಾಸ್ತಿ ಗುಣನ ಹತ್ರ ಕೂಡ ಬಿಡಲ್ಲ, ಅವ್ನಿಗೆ ಇಷ್ಟ ಅಂತೇಳ್ಬಿಟ್ಟು ಇಟ್ಕೊಳಕ್ಕೆಲ್ಲ ಹೋಗ್ತಾ ಇರ್ತಾನೆ. ಆದರೂ ಕೂಡ ನಾನು ಮುಟ್ಕೊಡ್ಸಲ್ಲ ಅವನ್ನ. ಏನು ಸ್ವಲ್ಪ ದೂರದಿಂದ ಇಷ್ಟಪಡಬೇಕು, ನೋಡಬೇಕಷ್ಟೇ. ಅದು ಬಿಟ್ರಂತೂ ನಾನು ಅವನ್ನ ಎತ್ಕೊಳ್ಳೋದೆಲ್ಲ ಮಾಡಲ್ಲ. ಇಷ್ಟಕ್ಕೂ ಕೂಡ ಅವು ಜಾಸ್ತಿ ಬರೋದಿಲ್ಲ ನಮ್ಮ ಜೊತೆ. ಇನ್ನು ಚಿಕ್ಕವಲ್ಲ, ಏನಾದರೂ ಇಟ್ಕೊಂಡು ಹೋಗ್ಬಿಡ್ತಾರೆ, ಏನಾದರೂ ಮಾಡ್ತಾರೆ ಅಂತ ಸ್ವಲ್ಪ ಭಯ ಪಡ್ತಾ ಇರ್ತವೆ. ಹತ್ರಕ್ಕೆ ಹೋದ್ರೂ ಕೂಡ ಬಿಡಿಸ್ಕೊಳ್ಳಲ್ಲ, ಹೋಗ್ಬಿಡ್ತವೆ ಪಾಪ. ಇನ್ನು ಆ ಥರ ಇದೆ ಸದ್ಯಕ್ಕೆ. ನೋಡಬೇಕು, ಇನ್ನೊಂದು ವಾರ ಬಿಟ್ಕೊಂಡು ಎಲ್ಲ ಯಾರಿಗಾದ್ರೂ ಅಂದರೆ ಕೇಳ್ತಾ ಇದ್ದಾರೆ ತೋಟಕ್ಕೆ ತೊಗೊಂಡು ಹೋಗ್ತೀವಿ ಅಂತೇಳ್ಬಿಟ್ಟು. ಇನ್ನು ತೋಟದಲ್ಲಿ ಆರಾಮಾಗಿರ್ತವೆ, ಹಾಲೆಲ್ಲ ಕುಡ್ಕೊಂಡು ಮತ್ತು ಚೆನ್ನಾಗಿ ನೋಡ್ಕೊತಾರೆ ಅವರು. ನಮ್ಮ ರಿಲೇಷನರೇ ಕೇಳಿರೋದು, ಇಟ್ಕೊಂಡು ಹೋಗ್ಲಿ ಬಿಡು ಅಂತೇಳ್ಬಿಟ್ಟು ಇನ್ನು ಫಿಕ್ಸ್ ಆಗಿದ್ದೀವಿ. ಈಗ ಇರೋವರೆಗೂ ಆದರೂ ನಾವು ಚೆನ್ನಾಗಿ ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ ಅವಕ್ಕೂ ಕೂಡ ಅಷ್ಟೇ. ಸ್ವಲ್ಪ ನಾನು ಅನ್ನ ಮಾಡ್ತೀನಲ್ಲ, ಜಾಸ್ತಿನೇ ಅನ್ನ ಮಾಡ್ತೀನಿ. ಇನ್ನು ಡೈಲಿ ಅರ್ಧ ಲೀಟ್ರ್ ಹಾಲು ತರಿಸ್ತಾ ಇರ್ತೀನಿ. ಅಂದರೆ ಡೈಲಿ ಇಲ್ಲ, ಒಂದಿನ ಬಿಟ್ಟು ಒಂದಿನ. ಇನ್ನು ಹಾಲು ಅನ್ನ ಕಲಸಿಟ್ಬಿಟ್ರೆ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರ್ತವೆ. ಇನ್ನು ಟೀ ಕೂಡ ಇಟ್ಟೆ, ಒಂದು ಕಡೆ ಅನ್ನ ಆದರೆ ಒಂದು ಕಡೆ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಟೀಗೆ ಇಟ್ಟಿದ್ದೀನಿ. ಟೀ ಎಲ್ಲ ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ. ಇನ್ನು ನಾನು ಬಂದು ಇವತ್ತು ಚಿತ್ರಾನ್ನ ಮಾಡೋಣ ಅಂತೇಳಿ ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ. ಇವಾಗಂತೂ ವೆದರ್ ಈ ಕಡೆ ಫುಲ್ಲು ಮೋಡೋ ಥರನೇ ಇರುತ್ತೆ ಫ್ರೆಂಡ್ಸ್. ಯಾವಾಗವಾಗ ಹನಿ ಬರ್ತಾನೇ ಇರುತ್ತೆ. ಜಾಸ್ತಿ ಬಿಸಿಲಿಲ್ಲ, ಯಾವಾಗನ್ನೋ ಒಂದು ಟೈಮ್ ಹಿಂಗೆ ಬಿಸಿಲು ಬಂದು ಹಿಂಗೆ ಹೋಗ್ಬಿಡುತ್ತೆ ಅಷ್ಟೇ. ಫುಲ್ಲು ಮೋಡೋ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ ಬಿಸಿದು ಅಂತೇಳ್ಬಿಟ್ಟು. ಇನ್ನು ಅನ್ನ ಕೂಡ ಆಯಿತು. ಅನ್ನ ಆದಮೇಲೆ ಇನ್ನು ಚಿತ್ರಾನ್ನ ಗೊಜ್ಜೆಲ್ಲ ಸ್ವಲ್ಪ ಚೆನ್ನಾಗಿ ಅಂದರೆ ಫ್ರೈ ಮಾಡ್ಕೊಂಡು ಎಲ್ಲ ಹಾಕ್ಬಿಟ್ಟು ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಅವೆಲ್ಲ ಹಾಕ್ಬಿಟ್ಟು ನೀಟಾಗಿ ಏನೇನು ಬೇಕೋ ಬೇಳೆ ಐಟಮ್ ಬಂದು ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಶೇಂಗಾ ಬೀಜ ಇವು ಕಂಪಲ್ಸರಿ ಇರಬೇಕು ನನಗೆ ಚಿತ್ರಾನ್ನ ಗೊಜ್ಜು ಮಾಡಬೇಕಾದ್ರೆ. ಚೆನ್ನಾಗಿರುತ್ತೆ ಇದು. ಅದಕ್ಕೋಸ್ಕರ ನಾವು ಯಾವ ಕೂಡ ಮಿಸ್ ಮಾಡಲ್ಲ, ಇದ್ರಂತೂ ಕಂಪಲ್ಸರಿ ಹಾಕ್ತೀನಿ. ಇನ್ನು ಇಲ್ಲ ಅಂತಂದರೆ ಏನೂ ಮಾಡೋದಕ್ಕೂ ಆಗೋದಿಲ್ಲ. ಒಂದಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ, ಅದಕ್ಕೋಸ್ಕರ. ಇನ್ನು ಎಲ್ಲ ಕೂಡ ಇತ್ತು. ಇನ್ನು ಕೊತ್ತಂಬರಿ ಸೊಪ್ಪಂತೂ ಫ್ರೆಶ್ ಆಗಿತ್ತು. ಇನ್ನು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಮುಗೀತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಅನ್ನಕ್ಕೆ ಕಲಸೋದಷ್ಟೇ. ಇನ್ನು ಸುಮಾರು ಟೈಮ್ ಒಂದು 12:30 ಆಗಿತ್ತು ಅನಿಸುತ್ತೆ. ಮತ್ತು ಆಗಲೇ ಸ್ವಲ್ಪ ಮಳೆ ಲೈಟಾಗಿ ಬರ್ತಾಯಿತ್ತು. ಇನ್ನು ಈ ಥರ ಲೈಟಾಗಿ ಬರ್ತಾ ಇರುತ್ತೆ, ಬಟ್ ಮೊಬೈಲಲ್ಲಿ ಸರಿಯಾಗಿ ಕಾಣಿಸೋದಿಲ್ಲ. ಈ ಥರ ನೆಲ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಮಳೆ ಅಂತೇಳ್ಬಿಟ್ಟು. ತೀರಾ ಜಾಸ್ತಿ ಏನು ಬರಲಿಲ್ಲ, ಬರುತ್ತೇನೆ ಅಂತ ಅಂದ್ಕೊಂಡ್ವಿ. ಸುಮ್ಮನೆ ಹಿಂಗೆ ಬಂದುಬಿಟ್ಟು ಹಂಗೆ ಹೋಯಿತು. ಇಷ್ಟಾದರೂ ಬರುತ್ತೆ ಇಲ್ಲಿ ನಿಜ. ಹಿರಿಯೂರು ಸೈಡಂತೂ ಮಳೆನೇ ಇಲ್ಲ ಫ್ರೆಂಡ್ಸ್. ನಮ್ಮೂರು ಸೈಡು
ಅದೇ ಒಂಥರ ಬೇಜಾರು. ನಾನಂತೂ ಡೈಲಿ ಕೇಳ್ತಾ ಇರ್ತೀನಿ ನಮ್ಮ ಮನೆಯವ್ರನ್ನ, ಮಳೆ ಬಂತ ಮಳೆ ಬಂತ ಅಂತೇಳ್ಬಿಟ್ಟು. ಅವ್ರು ಯಾವ ಮಳೆನೂ ಬಂದಿಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಒಂಥರ ಬೇಜಾರಾಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಒಂದು 10 ನಿಮಿಷ ಈ ಥರ ಬರುತ್ತೆ, ಆಮೇಲೆ ಒಂದು 10 ನಿಮಿಷ ಸ್ವಲ್ಪ ಬಿಸಿಲು ಬರುತ್ತೆ, ಆಮೇಲೆ ಮಳೆನೇ ಬಿಟ್ಟು ಹೋಗುತ್ತೆ, ಆಮೇಲೆ ಮತ್ತೆ ಮೋಡ ಆಗುತ್ತೆ, ಈ ಥರ ಲೈಟಾಗಿ ಮಳೆ ಬರ್ತಾ ಇರುತ್ತೆ. ಹಂಗೆ ಆಗ್ತಾನೇ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಹೂವಿನ ಗಿಡ ಅಂತೂ ಫ್ರೆಶ್ ಆಗಿದೆ, ಸಖತ್ತಾಗಿ ಹೂವು ಬಿಡ್ತಾ ಇದೆ ಸದ್ಯ. ಬಂದು ಕೂಡ ಬೆಳಗಿನ ಜಾವ ಎಲ್ಲ ಬಂದು ಕಿತ್ಕೊಂಡು ಹೋಗ್ತಾ ಇರ್ತಾರೆ ಬಾಗಿಲಿಗಿಡೋದಕ್ಕೆ. ಮತ್ತು ಕೆಲವರು ಸಂಜೆ ಟೈಮ್ ಕೂಡ ಬಂದು ಇನ್ನು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಗುಂಡು ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ, ಸ್ವಲ್ಪ ಚೆನ್ನಾಗಿ ಮಲ್ಕೊಳ್ಳಿ ಅಂತೇಳ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಯಾವ ಥರ ಮಳೆ ಬರ್ತಾಯಿದೆ ಅಂತ ಹೇಳಿ. ಇನ್ನು ಇದು ಬಂದು ಸಂಜೆ ಫ್ರೆಂಡ್ಸ್. ಇದು ಇನ್ನು ಟೈಮ್ ಆಗಲೇ ಒಂದು 4:15 ಆಗಿತ್ತು ಅನಿಸುತ್ತೆ. ಇನ್ನು ಸಂಜೆ ಟೈಮ್ ತರಕಾರಿ ಬಂತು. ಇವರು ಅತ್ತೆ ಆಗಬೇಕು ನನಗೆ, ಬಂದರು. ಯಾವಾಗಲೂ ಇವ್ರ ಹತ್ರನೇ ತೊಗೊಳ್ಳೋದು ನಾನು. ಇನ್ನು ಹಾಕ್ಸ್ಕೊತಾ ಇದ್ದೀನಿ ಏನೇನು ಬೇಕಂತೇಳ್ಬಿಟ್ಟು. ನಾನು ಮೊನ್ನೆ ಊರಿಂದ ಬಂದಲ್ವ, ಅವಾಗ ತೊಗೊಬಂದಿರೋ ತರಕಾರಿನೇ ಮತ್ತೆ ನಾನು ತೊಗೊಂಡೇ ಇಲ್ಲ ಹೇಳ್ಬೇಕಂದ್ರೆ. ಇನ್ನು ಇರೋದ್ರಲ್ಲೇ ಹಂಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಬಂದು ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಆಲೂಗೆಡ್ಡೆ ಬಿಟ್ಟರೆ ಇನ್ನು ಏನು ಇರಲಿಲ್ಲ ತರಕಾರಿ. ಇನ್ನು ಟೊಮೊಟೊ ಇತ್ತು ಅಷ್ಟೇ. ಅದ್ರ ಜೊತೆಗೆ ಇನ್ನು ಬೇರೆ ತರಕಾರಿ ಏನೂ ಇರಲಿಲ್ಲ. ಸರಿ ತೊಗೊಳೋಣ ಅಂತೇಳ್ಬಿಟ್ಟು ಇವಾಗೆಲ್ಲ ತೊಗೊತಾ ಇದ್ದೀನಿ. ಎಲ್ಲ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಸ್ಕೊಂಡಿದ್ವಿ ಸದ್ಯ. ಅಂದರೆ ಕಾಲು ಕೆ ಜಿ ತೊಗೊಂಡೆ. ಅಲ್ಲಿಗೂ ಕೂಡ ತುಂಬ ರೇಟ್ ಅಂತ ಹೇಳ್ತಾ ಇದ್ದಾರೆ. ಏನು ರೇಟು ಏನೋ ಒಂದು ಗೊತ್ತಿಲ್ಲ. ಅಂದರೆ ನಾವು ಮಾರ್ಕೆಟ್ಗೆ ಹೋಗಿ ತರೋದಕ್ಕೂ ಇಲ್ಲಿ ತಗೊಳ್ಳೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಂದರೆ ಇವರು ಪಾಪ ಅಲ್ಲಿಂದ ತೊಗೊಂಬಂದಿರೋದು ಮತ್ತು ಬಾಡಿಗೆ, ಇವಾಗ ಬಸ್ಸಿಗೆ ಹಾಕೊಬಂದರೂ ಕೂಡ ದುಡ್ಡು ತೊಗೊತಾರೆ ಅದ್ರದ್ದು, ಲಗೇಜ್ದು, ಮತ್ತು ಇವು ಹೋಗಿರೋದು ಅದೆಲ್ಲ ಸ್ವಲ್ಪ ಅವ್ರಲ್ಲೆಲ್ಲ ಇದು ಮಾಡಿ ಅವ್ರಿಗೆ ಸ್ವಲ್ಪ ಒಂದು 10-20 ರೂಪಾಯಿ ಆದರೂ ಲಾಭ ಬರಬೇಕಲ್ಲ, ಆ ಥರ ಇಟ್ಟು ಮಾರ್ತಾ ಇರ್ತಾರೆ. ಬಟ್ ನಾವು ಅರ್ಜೆಂಟ್ ಹೋಗೋದಕ್ಕೂ ಆಗೋದಿಲ್ಲ, ತರೋದಕ್ಕೂ ಆಗೋದಿಲ್ಲ ಅಂತ ಹೇಳಿ ಇನ್ನು ಅವ್ರು ಎಷ್ಟು ಹೇಳ್ತಾರೆ ಅದರಲ್ಲೂ ಅಟ್ಲೀಸ್ಟ್ ಒಂದು 5 ರೂಪಾಯಿ ಆದರೂ ಕಮ್ಮಿ ಮಾಡಿ ತೊಗೊತಾ ಇರ್ತೀವಿ ಅಷ್ಟೇ. ಇನ್ನು ಕ್ಯಾರೆಟ್ ಬೀನ್ಸ್ ಎಲ್ಲ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಒಂದು 1/4 ಕೆ ಜಿ ಹಾಕ್ಸ್ಕೊಂಡೆ ಸದ್ಯಕ್ಕೆ ಸಾಕು ಅಂತ ಹೇಳಿ. ಇನ್ನು ಉದ್ರೆ ಕೊಡ್ತಾರೆ ಫ್ರೆಂಡ್ಸ್ ಇವರು. ಇವಾಗಿಲ್ಲ ಸದ್ಯಕ್ಕೆ, ಕೊಡ್ತೀನಿ ನೆಕ್ಸ್ಟ್ ಅಂತಂದರೆ ನೀನು ಎಷ್ಟು ದಿನ, ಒಂದು 15 ದಿನ ಬೇಕಾದರೂ ಬಿಟ್ಟು ಕೊಡು ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಅಷ್ಟೊಂದು ದಿನ ಯಾವತ್ತೂ ಇಟ್ಕೊಳ್ಳಲ್ಲ. ಇದ್ರೆ ಅಂತೂ ಕೊಟ್ಬಿಟ್ಟು ತೊಗೊತೀನಿ, ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ವಾರ ಆಗುತ್ತೆ ಅಷ್ಟೇ, ಆಮೇಲೆ ಕೊಡ್ತೀನಿ ವಾಪಸ್ಸು. ಅವರು ಇರುತ್ತೋ ಇಲ್ಲ ಇಟ್ಕೋ ಅಂತ ಹೇಳ್ತಾ ಇರ್ತಾರೆ ಅತ್ತೆ. ಇಲ್ಲಪ್ಪ ಇದೆ ಅಂತೇಳ್ಬಿಟ್ಟು ನಾನು ಜಾಸ್ತಿ ಇದು ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲಿಗೂ ಕೂಡ ಎಲ್ಲ ತರಕಾರಿ ಎಲ್ಲ ತೊಗೊಂಡಿದ್ದಕ್ಕೆ ಅವರು ಪಾಪ ಒಂದು ಕೋಸು ಮತ್ತು ಮೂಲಂಗಿ, ಬದನೆಕಾಯಿ ತೊಗೊಂಡಿರಲಿಲ್ಲ. ಬದನೆಕಾಯಿ ಅವೆಲ್ಲ ಸುಮ್ಮನೆ ಹಾಕಿದ್ರು. ಬೇಡ ಬಿಡತ್ತೆ ಮಾರ್ಕೊಳ್ಳಿ, ಸುಮ್ಮನೆ ಯಾಕೆ ಹಾಕ್ತೀರಾ ಅಂತಂದೆ. ಇರಲಿ ತಗೊಳ್ಳೆ ಅಂತೇಳ್ಬಿಟ್ಟು ಹಾಕೋದ್ರು. ಇನ್ನು ಕೋಸು ಕೂಡ ಹಾಕಿದ್ರು. ಇನ್ನು ಬೇಳೆ ಇಟ್ಟು ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ ಬಿಡು, ಅದು ಒಂದು ಟೈಮ್ಗೆ ಆಗುತ್ತೆ ಅಂತ ಹೇಳಿ ಇನ್ನು ಹೋಗಿ ದುಡ್ಡು ಕೊಟ್ಬಿಟ್ಟು ಇನ್ನು ಅದೆಲ್ಲ ಬುಟ್ಟೆಯಲ್ಲಿ ಎತ್ತಾಯಿದ್ದೀನಿ. ಎಷ್ಟು ತೂಕ ಇರುತ್ತೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಪಾಪ ಅವರು ಇಷ್ಟೊಂದು ಹೊತ್ಕೊಂಡು ಊರೆಲ್ಲ ಸುತ್ತಬೇಕಂದ್ರೆ ಸುಮ್ಮನೆ ಅಲ್ಲ, ತಮಾಷೆ ಮಾತಲ್ಲ. ಯಾರೇ ಆಗಲಿ ವ್ಯಾಪಾರ ಅಂದಮೇಲೆ ಎಷ್ಟು ಕಷ್ಟ ಇರುತ್ತೆ. ಇಲ್ಲಿ ಪೂಜಾರ ಮನೆ ಹತ್ರ ಹೋಗೋಣ ಅಂತ ಬಂದೆ. ಚಿಕ್ಕಮ್ಮವ್ರ ಮನೇಲಿದೆ ಬೆಕ್ಕು. ಚಿಕ್ಕಮ್ಮ ಚಿಕ್ಕಪ್ಪ ಬಂದು ಇಬ್ಬರು ಕೂಡ ಇವತ್ತು ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಪಾಪ ಮನೆಯಲ್ಲಿ ಬಂದುಬಿಟ್ಟು ಯಾರೂ ಇಲ್ಲ. ಈ ಬೆಕ್ಕು ಮರಿ ಮತ್ತು ಅಮ್ಮ ನೋಡಿ, ಅಮ್ಮ ಇವರು ಅವರಿಬ್ಬರು ಮಕ್ಕಳು ಹೊರಗಡೆ ಇದ್ದಾವೆ. ಪಾಪ ಹನಿ ಬರ್ತಾಯಿದೆ ಸ್ವಲ್ಪ ಸ್ವಲ್ಪ, ಹಂಗೆ ಗೂಡಿಸ್ಕೊಂಡು ಅಲ್ಲೇ ಕೂತ್ಕೊಬಿಟ್ಟಿದ್ದಾವೆ. ಕಿಟಿಗೆ ಓಪನ್ ಇತ್ತು, ಅಟ್ಲೀಸ್ಟ್ ಕಿಟಿಗೆ ಹತ್ತಿ ಆದರೂ ಒಳಗೆ ಹೋಗ್ಬೋದಾಗಿತ್ತೇನೋ, ಯಾಕೋ ಸುಮ್ಮನೆ ಹೊರಗಡೆನೇ ಕೂತ್ಕೊಂಡಿದ್ವು. ಒಂಥರ ನೋಡಿಬಿಟ್ಟು ಒಂಥರ ಬೇಜಾರಾಯಿತು ನನಗೆ, ಮತ್ತು ಒಂಥರ ಖುಷಿ ಆಯಿತು. ನೋಡಿ ಅಮ್ಮ ಮಕ್ಳು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಅಂತಂದು. ಇನ್ನು ಪೂಜಾ ಅವ್ರ ಮನೆ ಹತ್ರ ಬಂದೆ. ಪೂಜೆ ಬಂದುಬಿಟ್ಟು ಬದನೆಕಾಯಿ ಬಂದು ಇವರು ತೋಟದಲ್ಲಿ ಇವರು ಅಂದರೆ ಚಿಕ್ಕಮ್ಮರು ಹಾಕಿದ್ದಾರೆ. ಅವು ಸ್ವಲ್ಪ ಉಳ್ಕಾಗಿರುತ್ತಲ್ಲ, ಆ ಉಳ್ಕಾಗಿರೋವೆಲ್ಲ ಕಿತ್ಕೊಬಂದಿದ್ದಾರೆ. ಇವು ಬಂದುಬಿಟ್ಟು ಇವರು ಪಟ್ಲಿ ಮರಿ ಇದೆ, ಪಟ್ಲಿ ಮರಿ ಕುರಿ ಮರಿ ಎಲ್ಲ ಸಾಕ್ಬಿಟ್ಟಿದ್ದಾರೆ. ಅವಕ್ಕೆಲ್ಲ ಕೊಯ್ದು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಡ್ತಾರಂತೆ, ಚೆನ್ನಾಗಿ ತಿಂತವಂತೆ. ಅದನ್ನೇ ಹೇಳ್ತಾಯಿದ್ದೆ, ಇಷ್ಟೊಂದು ಯಾಕೆ ಕೈ ಕಟ್ ಮಾಡ್ತಾಯಿದ್ದೆ, ನೀರು ಹಾಕ್ಕೊಂಡು ಕಟ್ ಮಾಡ್ಕೊ. ನಾನು ಸಾಂಬಾರಿಗೆ ಕಟ್ ಮಾಡ್ತಿದ್ದಾಳೆ ಅಂತ ನಾನು ಅಂದ್ಕೊಂಡ್ರೆ, ಇಲ್ಲಕ್ಕ ಈ ಥರ ಪಟ್ಲಿ ಮರಿಗೆ ಅಂತ ಹೇಳಿದ್ಲು. ಸರಿ ಬಿಡು ಅಂತೇಳ್ಬಿಟ್ಟು ನಾನು ಅಲ್ಲಿಂದ ಮನೆಗೆ ವಾಪಸ್ ಬಂದೆ. ಇಲ್ಲಿ ನನ್ನ ಮಗಂತೂ ಬಿಡ್ತಾನೇ ಇಲ್ಲ. ಮಿಲೆಟ್ ಉಂಡೆ ಮಾಡಿಕೊಡು, ಲಡ್ಡು ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾನೆ. ಸರಿ ಬಿಡು ತಿನ್ನಲಿ, ಒಳ್ಳೇದೇ ಅಲ್ವ ಅಂತೇಳ್ಬಿಟ್ಟು ಒಂದು ದಿನಕ್ಕೆ ಒಂದು ಸತಿನಾದರೂ ಮಾಡಿಕೊಡ್ತೀನಿ, ಜಾಸ್ತಿ ಮಾಡ್ಕೊಡೋದಿಲ್ಲ. ಒಂದು ದಿನಕ್ಕೆ ಒಂದು ಸತಿ ಇಲ್ಲ 2 ದಿನಕ್ಕೆ ಒಂದು ಸತಿ ಮಾಡ್ತೀನಿ ಅಷ್ಟೇ. ಅವ್ನಿಗೆ ಎಷ್ಟು ಖುಷಿ ಅಂದರೆ ಈ ಲಡ್ಡು ಮಾಡಿಕೊಟ್ಟ ತಕ್ಷಣ ಚೆನ್ನಾಗಿ ತಿಂತಾನೆ. ಇಲ್ಲಾಂದರೆ ನನಗೆ ಹಿಟ್ಟು ಜಲ್ದಿ ಇಟ್ಕೊಂಡು ನಾನು ಸುಮ್ಮನೆ ಹಿಟ್ಟೇನ ತಿಂದುಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಬೇಡಪ್ಪ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಕಲಸಿಕೊಡ್ತೀನಿ ತಿನ್ನು ಅಂತ ಹೇಳ್ಬಿಟ್ಟು ಇನ್ನು ಅವ್ನಿಗೊಂದು ಚಿಕ್ಕೊಂಡೆ ನನಗೊಂದು ಚಿಕ್ಕೊಂಡೆ ಮಾಡ್ಕೊಂಡು ಇನ್ನು ಇಬ್ಬರು ಮಾತಾಡ್ಕೊಂಡು ತಿಂತಾಯಿದ್ದೀವಿ. ನನಗೆ ಇನ್ನೂ ಸ್ವಲ್ಪ ಕೊಡು ಅಂತ ಕೇಳ್ತಾ ಇದ್ದಾನೆ. ಫಸ್ಟ್ ಇದು ತಿನ್ನು, ಆಮೇಲೆ ಇನ್ನೂ ಸ್ವಲ್ಪ ಕೊಡ್ತೀನಿ ಅಂತಂದೆ.
ಆದ್ರೂ ಚಿಕ್ಕ ಉಂಡೆ ಅಲ್ವಾ ಇನ್ನು ಕೊಡಲಿಲ್ಲ. ನಾನು ಒಂದು ತಿಂದ್ಕೊಂಡೆ, ಅವನೊಂದು ಉಂಡೆ ತಿಂದ್ಕೊಂಡ. ಇನ್ನು ಟೈಮ್ ಒಂದು 6:30 ಆಗಿತ್ತು ಫ್ರೆಂಡ್ಸ್. 6:40 ಆಗಿತ್ತು ಅನಿಸುತ್ತೆ. ಚಿಕ್ಕಮ್ಮರು ಬಂದರು. ಇವತ್ತು ಒಪ್ಪಂದ ತಗೊಂಡಿದ್ರಂತೆ. ಫುಲ್ಲು ಸುಸ್ತಾಗಿ ಬಂದುಬಿಟ್ಟಿದ್ರು ಪಾಪ. ನಾನು ಕೂಡ ಏನು ಸಾಂಬಾರು ಅಡುಗೆ ಏನು ಮಾಡಿರಲಿಲ್ಲ. ಇನ್ನು ಬಂದ ತಕ್ಷಣ ಸೊಪ್ಪು ತಗೊಂಬಂದಿದ್ರು. ಬಿಡಮ್ಮ ನಾನು ಸೊಪ್ಪು ಫ್ರೈ ಮಾಡಿಕೊಂಡು ಬಿಸಿ ಮುದ್ದೆ ಮಾಡ್ಕೊತೀನಿ, ನನಗೆ ಏನು ಬೇಡ ಅಂದರು. ಸರಿ ಬಿಡಮ್ಮ ಅಂತ ಹೇಳಿಬಿಟ್ಟು ಇನ್ನು ಅಲ್ಲೇ ಸ್ವಲ್ಪ ಸೊಪ್ಪೆಲ್ಲ ಬಿಡಿಸ್ಕೊಟ್ಟು ಇನ್ನು ಮಕ್ಳ ಜೊತೆ ಸ್ವಲ್ಪ ಆಟ ಆಡಿಬಿಟ್ಟು ಇನ್ನು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣವೇ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡಿದ್ನಲ್ವ, ಅದೆಲ್ಲ ನೀಟಾಗಿ ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ ಹೇಳಿಬಿಟ್ಟು ಇನ್ನು ಇದೆಲ್ಲ ಸ್ವಲ್ಪ ತೆಗಿತಾ ಇದ್ದೀನಿ. ಇದು ನೋಡಿ ಪಾಪ ಕೋಸು ಕೂಡ ಫ್ರೀಯಾಗಿ ಕೊಟ್ಟರು, ಮತ್ತು ಇದು ಮೂಲಂಗಿ ಕೂಡ ಫ್ರೀ, ಮತ್ತು ಬದನೆಕಾಯಿ ಕೂಡ ಫ್ರೀ ಕೊಟ್ಟರು. ಸರಿ ಬಿಡು ಅಂತ ಹೇಳಿ ಇನ್ನು ಇಸ್ಕೊಂಡೆ. ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮನೆ ಹತ್ರ ಕೂಡ ಅವರು. ಇನ್ನು ಆ ಥರ ಎಲ್ಲ ಏನೂ ಇಲ್ಲ ಪಾಪ. ಅರ್ಥ ಮಾಡ್ಕೊತಾರೆ ಪರಿಸ್ಥಿತಿ, ನಮ್ಮ ಸಿಚುವೇಶನ್ ಏನಂತ ಹೇಳ್ಬಿಟ್ಟು. ಸರಿ ಅಂತೇಳಿ ಇನ್ನು ಇದೆಲ್ಲ ಸ್ವಲ್ಪ ಡಿವೈಡ್ ಮಾಡ್ತಾಯಿದ್ದೀನಿ. ಸೊಪ್ಪು ಬಂದು ಸ್ವಲ್ಪ ಬಾಡೋಗಿತ್ತು. ನಾನು ತೊಗೊಂಡಿದ್ದ ತಕ್ಷಣ ಫ್ರಿಜ್ಜಲ್ಲಿ ಇಡಬೇಕಿತ್ತು. ಸುಮ್ಮನೆ ಕಡಲೆ ಬಿಟ್ಬಿಟ್ಟಿದೆ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಎತ್ತಿಡೋಣ ಆಮೇಲೆ ಅಂತ ಹೇಳಿ. ಇನ್ನು ಸೊಪ್ಪು ಕೂಡ ಎಲ್ಲ ಕೂಡ ನೀಟಾಗಿ ನೋಡಿಬಿಟ್ಟು ಇನ್ನು ಕ್ಯಾರೆಟು, ಬೀನ್ಸು, ಜೋಳಕಾಯಿ ಅವೆಲ್ಲ ತೊಗೊಂಡಿದ್ನೆಲ್ಲ, ಹಸಿರುಮೆಣ್ಸಿನ್ಕಾಯಿ ಅವೆಲ್ಲ ಕೂಡ ಡಿವೈಡ್ ಮಾಡಿ ಇನ್ನು ಫ್ರಿಜ್ಜಲ್ಲಿ ನೀಟಾಗಿ ಎತ್ತಿಟ್ಟೆ. ನೋಡ್ತಾ ಇರ್ಬೋದು. ಬೆಳಗ್ಗೆಗೆ ಏನಾದರೂ ಮಾಡೋಣ, ಮಸ್ಸೊಪ್ಪು ಮಾಡೋಣ ಅಂತ ಹೇಳಿ ಇನ್ನು ಸೊಪ್ಪು ಕೂಡ ಹಂಗೆ ಎತ್ತಿಟ್ಟಿದ್ದೀನಿ, ಬೆಳಗ್ಗೆಗೆ ನೋಡ್ಕೊಳ್ಳೋಣ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಪ್ಲೀಸ್ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.